ಮಾಡಿದ್ದಾರೆ ಸರ್. ನಮ್ಮ ನಗರ DSP ಸಾಹೇಬರಾದಂಥ ಸನ್ಮಾನ್ಯ ಶ್ರೀ ಬಸವರಾಜ ಅಡಿಗಾರ್ ಸಾಹೇಬರು ನಮ್ಮ ವಚನ ಸಾಹಿತ್ಯದ ನಿರೂಪಣೆಯನ್ನು ಒಂದು ಅನುವಾದದ ಮುಖಾಂತರ ನಮ್ಮ ಬಸವನಾಡಿನ ಮತ್ತಷ್ಟು ಕೀರ್ತಿಯನ್ನು ಬೆಳಗಿಸಿ ಹಾಗೂ ನಮ್ಮ ಸಂತರ ನಾಡಿನ ಮತ್ತು ಅಭಿಮಾನದ ಬಳಗದಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ವಕೀಲ ವೃಂದದಿಂದ ಇಟ್ಟುಕೊಂಡಿದ್ದೀವಿ. ಅದೇ ಪ್ರಕಾರ ನಮ್ಮ ಉಸ್ಮಾನ್ ಅಲ್ಗೂರು ವಕೀಲರು ಹಾಗೂ ನಮ್ಮ ವಿಜಯಪುರ ವಕೀಲರ ಸಂಘದ ಪದಾಧಿಕಾರಿಗಳಾದಂಥ ಉಸ್ಮಾನ್ ಅಲ್ಗೂರ್ ಅವರು ಅವರನ್ನು ಒಂದೆರಡು ಕುರಿತು ಅವರ ವಚನ ಸಾಹಿತ್ಯ ಮತ್ತು ಸನ್ಮಾನ ಕುರಿತು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಿಗೆ ಮತ್ತು ಮೊದಲಿಗೆ ಎಲ್ಲರೂ ಸಹ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಪೊಲೀಸ್ ಇಲಾಖೆ ಒಳಗೆ ಒಂದು ದೊಡ್ಡ ಹುದ್ದೆ ಇತ್ತು ಮತ್ತು ಬಸವಣ್ಣವ್ರ ಬಗ್ಗೆ 1959 ವಚನಗಳನ್ನು ಕನ್ನಡದ ಇಂಗ್ಲೀಷ್ ಭಾಷಾಂತರ ಮಾಡಿದ್ದಾರೆ. ಭಾಳ ಅದು ಸುಲಭ ಮಾತು. ಉದ್ಯಮೇನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವೇಶಂತಿ ಮುಖ್ಯಮಂತ್ರಿ ಅಂತಂದ್ರೆ ಉದ್ಯಮೇನೆ ಸಿದ್ಧತೆ ಕಾರ್ಯಾರ್ಥಿನ ಮನೋರಮೆ ಅಂದ್ರೆ ನಾವು ಯಾವುದೇ ಒಂದು ಕಾರ್ಯ ಸಾಧನೆ ಮಾಡ್ಬೇಕಂದ್ರೆ ಪ್ರಯತ್ನ ಅವಶ್ಯಕತೆ ಇದೆ. ವಿದೌಟ್ ಎಫರ್ಟ್ ಏನೂ ಸಾಧ್ಯ ಇಲ್ಲ. ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವೇಶಂತಿ ಮುಖ್ಯಮಂತ್ರಿ ಅಂದ್ರೆ ಸಿಎ ಕನಸು ಕಂಡ್ರೆ ಜಿಂಕೆ ತನಾಗಿ ಭಯ ಬಂದಿಲ್ಲ. ಬಸವರಾಜ ಸಾಹೇಬರು ಮಾಡಿದ್ದಾರೆ ಅದು ಭಾಳ ಅದಲ್ಲದೆ ವಚನ ಸಾಹಿತ್ಯ ಮಹತ್ವ ಯಾದವರು ಈಗಿನ ಕಾಲಕ್ಕೆ ಭಾಳ ಅವಶ್ಯಕತೆ ಇದೆ. ಕೊಟ್ಟು ಹುಟ್ಟುವುದಿಲ್ಲ, ಮುಟ್ಟಿ ಪೂಜಿಸುವುದಿಲ್ಲ, ಸಿಟ್ಟಿನಲ್ಲಿ ಶಿವನನ್ನು ಬೈದಡೆ ರೊಟ್ಟಿ ಕೊಡವನೇ ಶಿವನೆಂದ ಸರ್ವಜ್ಞ. ಸಾಹೇಬರಂದ್ರೆ ಶಿವನ ಬೈದ್ರೇನೂ ಆಗುವುದಿಲ್ಲ. ಸಾಹೇಬರು ಬಸವನ ಬಗ್ಗೆ ಬರೆದಿದ್ದಾರೆ. ಇದೇ ಥರ ಅಂದರೆ ಅವರು ಅಕ್ಕಮಾದಿ ಬರೀತಾ ಇದಾರ ಮತ್ತು ಈ ಥರ ಮುಂದುವರಿಲಿ ಅಂತ ಹೆಮ್ಮೆ ಇದೆ. ಎಲ್ಲ ವಕೀಲ ಸಂಘ ನಾವು ಬಯಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.